ಅವ್ರ ಹತ್ರ ನಾನು ನಿಮ್ನ ತುಂಬಾ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ ವಿಡಿಯೋಸ್ ನಾನು ನೋಡ್ತಾ ಇದ್ದೀನಿ. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ ಎಲ್ಲಾ ವಿಡಿಯೋಸ್ ಕೇಳಿಸ್ಕೊಂಡಿದ್ದೀನಿ, ಅದನ್ನ ಫಾಲೋ ಕೂಡ ಮಾಡಿದ್ದೀನಿ. BC26 ಫಸ್ಟ್ ಮಂತ್ ಇಂದ ನಾನು ತಗೊಂಡಿದ್ದೀನಿ. ಅದು ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಆಯುರ್ವೇದಿಕ್ ಮೆಡಿಸಿನ್ಸೇ ತಗೊಂಡಿದ್ದೀನಿ. ಆಮೇಲೆ ಡೆಲಿವರಿ ಟೈಮಲ್ಲಿ ನಾರ್ಮಲ್ ಆಗಲ್ಲ, ಮಗುಗೆ ಮೆಕೋನಿಯಂ ಸ್ಟೇನ್ ಆಗಿದೆ, ಮಗು ಬದುಕೋಲ್ಲ ಅಂತ ಹೇಳಿದ್ರು. ಬಟ್ ನಿಮ್ ಎಲ್ಲಾ ವಿಡಿಯೋಸ್ ಮುಂಚೆನೆ ಕೇಳಿಸ್ಕೊಂಡಿರೋದ್ರಿಂದ ನಾವು ನಾರ್ಮಲೇ ಬೇಕು ಅಂತ ವೇಟ್ ಮಾಡಿದ್ವಿ. ಮಗುಗೆ ಏನಾಗಿಲ್ಲ, ಇವಾಗ ನಾರ್ಮಲ್ ಡೆಲಿವರಿನೇ ಆಗಿದೆ. ನೀವು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಹಾಗೆ ನೀವು ಹೇಳಿರೋ ಹೆಸರೇ ಇಟ್ಟಿದೀವಿ ಬ್ರಹ್ಮೋತ್ಸವ್ ಅಂತ. ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅವ್ರ ಹತ್ರ. ಥ್ಯಾಂಕ್ ಯು. ನಿನ್ನ ಹೆಸರೇನೋ? ರಮ್ಯಾ. ರಮ್ಯಾ. ಓ, ಅದೇ ಇಬ್ಬರ ಹೆಸರು ಅಂತ ಹೇಳು, ಅಪ್ಪನ ಹೆಸರು ಅಂತ ಹೇಳ್ತೀಯ ನೀನು? ಅಂದ್ರೆ ಅಪ್ಪನ ಹೆಸರೇ ಬರುತ್ತ. ತಾಯಿ ಹೆಸರದು. R² ಅಂತಿಡು ಇಬ್ರು. ಸರಿ, ಅವ್ರ ಹತ್ರ ಆಯ್ತು, ಚೆನ್ನಾಗಿದೆ. ಅಂದ್ರೆ ತಾಯಿ ಕಷ್ಟಪಟ್ಟಿತ್ತಿಲ್ವಾ ಸುಮ್ನೆನಾ? ಯಾರ ಹೇಳ್ಬಿಡ್ಲಿ ಇಲ್ಲಿ ಬಂದು ತಂದೆ ಹೆಸರೇ ಇರ್ಬೇಕು ಅಂತ, ಕೊಂದು ಬಿಡ್ತೀನಿ. ಅದು ಇವಾಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಇದೆಲ್ಲ ನೋಡ್ತಾರೆ ಅಂದ್ರೆ ರಾಷ್ಟ್ರೀಯದೆಲ್ಲ ಯಾವ್ದು ನೋಡ್ಬೇಕಾ ಅವ್ರ ಹತ್ರ? ಏನು ನೋಡೋದ್ ಬೇಡ ಅಂತೇಳು. ಬ್ರಹ್ಮೋತ್ಸವ ಅಂತ ಇಟ್ಮೇಲೆ ಆಗೋಯ್ತು. ಅವನಿಗೆ ನೋಡೋ ಅಂತ ಪರಿಸ್ಥಿತಿನೇ ಬರಲ್ಲ, ಜೀವನದಲ್ಲಿ ಕಷ್ಟಗಳೇ ಬರಲ್ಲ ಅವನಿಗೆ. ಚೆನ್ನಾಗಿ ರಾಜ್ ಅಂತರ ಬದುಕ್ತಾನೆ. ನಿನ್ಗೆ ದೇವ್ರು ಹುಟ್ಟಿದಾನಲ್ಲೇ. ಅವನು ಆಕ್ಚುಲಿ ಅವರು ಸಿಸರಿನ್ ಅಂತ ಹೇಳಿದ್ರಲ್ಲ ಅವ್ರ ಹತ್ರ ಲಾಸ್ಟ್ ಅಲ್ಲಿ ನಮ್ ಕೊನೆ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಅವನು ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದಾನೆ, ಅದಕ್ಕೆ ಬ್ರಹ್ಮೋತ್ಸವ ಅಂತ ಹೆಸರು ತಗೊಂಡಿದ್ದಾನೆ. ಅಂತ ಮಗು ಹುಟ್ಟಿರೋದು ನೀನ್ ಎಷ್ಟೋ ಜನ್ಮದ ಪುಣ್ಯ. ಅದು ಅಂತ ತೆಗೆದ್ಬಿಟ್ಟು ಬ್ರಹ್ಮೋತ್ಸವ ಅಂತ ಹೆಸರಿಡಿ. ಇದು ನಿಮ್ಮ ಮನೆತನದ ಹೆಸರೇನೋ? ಮನೆತನದ ಹೆಸರು ಆತರ ಏನಿಲ್ಲ ಅವ್ರ ಹತ್ರ. ಊರ ಹೆಸರೇನೋ? ಊರ ಹೆಸರು ಬೆಂಗಳೂರೇ, ಬಟ್ ಊರು ಮಧುಗಿರಿ. ಅವರು ಅಪ್ಪ ಅದು ಬಂದು ಮಧುಗಿರಿ. ಅಲ್ಲ, ನಿನ್ನ ಹೆಸರೇನು? ರಮ್ಯಾ. ಅವನ ಹೆಸರು ರಾಕೇಶ್. ಬ್ರಹ್ಮೋತ್ಸವ ರಮ್ಯಾ ರಾಕೇಶ್ ಅಂತಾನೆ ಇಡು. ಇಲ್ಲ ಅಂದ್ರೆ ಅಂತ ಇಡೋದು ಅದು ಸ್ವಲ್ಪ ಹಳೆ ಸಂಸ್ಕೃತಿ ಆಗುತ್ತೆ. ಇನಿಷಿಯಲ್ ಇಡಬಾರ್ದು. ಏನಾದ್ರೂ ಒಂದು ಏನಾದ್ರೂ ಒಂದು ಬ್ಯೂಟಿಫುಲ್ ಸರ್ನೇಮ್ ಇರ್ಬೇಕು. ಸರ್ನೇಮ್ ಅಂದ್ರೆ ಆದ್ರೆ ಮನೆತನ ಅಂತ ಏನು ಹೆಸರು ಇಲ್ಲ ನಮ್ದೆಲ್ಲ. ಇವಾಗ ರಮ್ಯಾ ಆತರನೇ ಇಟ್ಟಿದ್ದಾರೆ. ಅವ್ರದ್ದು ರಾಕೇಶ್ VL ಅಂತಾನೆ ಇಟ್ಟಿದ್ದಾರೆ. ಹಳೆ ಕಾಲ ಹೋಯ್ತು. ಬ್ರಹ್ಮೋತ್ಸವ 35-41. ಆಕ್ಚುಲಿ ಅವನ ಹೆಸರು ಬ್ರಹ್ಮೋತ್ಸವ ಅಂತ ಇಡ್ಬೇಕು. ಸ್ಪೆಲ್ಲಿಂಗ್ ಅಲ್ಲಿ TH ಇಡ್ಬೇಕಲ್ಲಿ. TSVA ಅಂತ ಮಾಡಿದಿರಿ. ಉತ್ಸವ್ ಅಲ್ಲಿ ತಾಗೆ ಪಕ್ಕದಲ್ಲಿ H ಬರ್ಬೇಕು, ವಾ ಅಂತ ಬರ್ಬೇಕು. ಇರ್ಲಿ ಬಿಡು, ಇದು ನೀವು ಸ್ಕೂಲಲ್ಲಿ ಬರ್ಸ್ಬೇಕಾದ್ರೆ ಬ್ರಹ್ಮೋತ್ಸವ ಅಂತ ಬರೆಸಿ. THVA ಬರ್ಬೇಕಾ? THVA ಬ್ರಹ್ಮೋತ್ಸವ. ಅದು ಉತ್ಸವ. ಅವನ್ನ ಉತ್ಸವ್ ಅಂತ ಕರೀರಿ. ಅವನ್ನ ಕರೆಯೋವಾಗ ಬ್ರಹ್ಮ ಅಂತಾನು ಕರಿಬಹುದು, ಉತ್ಸವ ಅಂತ ಕರಿಬಹುದು. ಉತ್ಸವ ಅಂತಾನೆ ಕರೀರಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸರಿ, ಅವ್ರ ಹತ್ರ ಆಯ್ತು. ಇವಾಗ ಅದು ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಮಾಡ್ಬೋದಾ? ಏನ್ ನನಗ್ ಗೊತ್ತಿಲ್ಲ ಅದು, ಆದ್ರೆ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಮಾಡಿ. ಬಟ್ ಚೆನ್ನಾಗಿದೆ, ಹಿಂಗೆ ಇದ್ರು ಚೆನ್ನಾಗಿದೆ. ಅದು ಏನಿದ್ರು ಪ್ರೊನೌನ್ಸಿಯೇಷನ್ ವ್ಯಾಲ್ಯೂ ಏನಲ್ಲೇ. ನೀವು ಹೆಸರು ಬೇರೆಯವ್ರಾದ್ರೆ ಇಡ್ತಿರ್ಲಿಲ್ಲ, ನೀವು ಇಟ್ಬಿಟ್ಟಿದ್ರಲ್ಲ. ನೀವು ಮುಂಚೆಯಿಂದ ನಿಮ್ನೆ ಫಾಲೋ ಮಾಡ್ಕೊಂಡ್ ಬಂದಿರೋ. ನಾನು ಅವನಿಗೆ ಬೈದೆ, ತಾಯಿಗಿಂತ ದೊಡ್ಡವರಿಲ್ಲ, ಅಮ್ಮನೆ ಇಡ್ಬೇಕು ಅಂತ. ಆದ್ರೂ ನೀವ್ ಇಟ್ಟಿದಿರಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅವ್ರ ಹತ್ರ. ಮುಂಚೆ ಇಂದ ಬಂದಿತ್ತಲ್ಲ, ನಂಗೆ ಅದು ಯಾಕೋ ಇಷ್ಟನೇ ಆಗ್ತಿರ್ಲಿಲ್ಲ. ನೀವ್ ಹೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅನ್ಸ್ತು. ಆಕ್ಚುಲಿ ಫಸ್ಟೇ ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಿರ್ಲಿಲ್ಲ. ಟೋಟಲ್ ಪ್ರಪಂಚದಲ್ಲಿ ಆ ಹೆಸರಿರೋರ್ನ ತೋರಿಸ್ಬಿಡು, ನೀನ್ ಹೇಳ್ದಂಗ್ ಕೇಳ್ಬಿಡ್ತೀನಿ. ಯಾರು ಇರಲ್ಲ. ಹುಚ್ಚಿಡಿಯತ್ತೆ ಜನಕ್ಕೆ. ಸ್ಕೂಲಲ್ಲಿ ಅಟೆಂಡೆನ್ಸ್ ಕೂಬೇಕಾದ್ರೆ ಟೀಚರ್ಗೆ ಅವನ ಮೇಲೆ ಗೌರವ ಬರುತ್ತೆ, ಹೊಡಿಯೋಕ್ಕೂ ಮನ್ಸು ಬರಲ್ಲ ಅವನ್ಗೆ. ಒಟ್ಟಲ್ಲಿ ಚೆನ್ನಾಗಿರ್ತಾನಲ್ವಾ ಅವ್ರ ಹತ್ರ. ನಿನ್ನಂತ ತಾಯಿ ಸಿಕ್ಕ ಜೀಜಾ ಮಾತೇನೋ ನೀನು. ಶಿವಾಜಿ ತಾಯಿ ಇದ್ದಂಗೆ ನೀನ್ ಜೀಜಾ ಮಾತೆ ಕಣ. ಒಳ್ಳೆ ತಾಯಿ ಇರ್ಬೇಕು. ಒಳ್ಳೆ ತಂದೆ ಇದ್ರೆ ಏನು ಪ್ರಯೋಜನ ಇಲ್ಲ, ತಾಯಿ ಇರ್ಬೇಕು. ಅದೇನೋ ನಿನ್ ಗಂಡ ಮಾಡಿರೋ ಪುಣ್ಯ ನೀನ್ ಸಿಕ್ಕಿದ್ಯಾ. ನಿನ್ ಮಾತು ನೋಡು, ಒಳ್ಳೆ ಗಂಟೆ ಹೊಡೆದಂಗ್ ಮಾತಾಡ್ತೀಯ.
ಅವ್ರದ್ದು ಹತ್ರ ಮಾತಾಡ್ತಿದ್ರೆ ಖುಷಿ ಆಗುತ್ತೆ, ಏನೋ ಒಂಥರ ಖುಷಿ ಇರುತ್ತೆ. ಏನಿದೆ, ನಾನೊಬ್ಬ ನನ್ನಷ್ಟು ಪಾಪಿ ಯಾರು ಇಲ್ಲ ಈ ಜಗತ್ತಲ್ಲಿ. ನಾನು ಸಾಯೋ ತನಕ ತಂತಿಯಿಂದ ಬೀಳದೇ ಇದ್ರೆ ಸಾಕು. ಯಾಕಂದ್ರೆ ನನಗೆ ತುಂಬಾ ಮುಳ್ಳುಗಳ ಮೇಲೆ, ತಂತಿಗಳ ಮೇಲೆ ನಗನಗ್ತಾ ನಡೀತಾ ಇದೀನಿ. ಮೊನ್ನೆ ತಾನೇ ಜೈಲ್ಗೆ ಹೋಗಿ ಬಂದೆ. ಆದ್ರೂ ನಿಮ್ಮಂತವ್ರೆಲ್ಲ ಯಾಕೆ ಇಷ್ಟಪಡ್ತಾರೋ ಗೊತ್ತಿಲ್ಲ. ನಾನ್ ಮಾಡಿರೋ ನನ್ಗೆ ಯಾರಿಗೂ ಇಷ್ಟ ಆಗ್ಬಾರ್ದು. ನಾನು ನನ್ನಂತ ಒಬ್ಬಂಟಿಯಾಗಿ ಎಲ್ಲಾದ್ರೂ ಹಿಮಾಲಯ ಪರ್ವತದಲ್ಲಿ ಯಾರಿಗೂ ಸಿಗದಂಗ್ ಸತ್ತು ಹೆಣ ಆಗ್ಬೇಕು. ಯಾಕಂಗ ಹೇಳ್ತೀರಾ? ಇಲ್ಲ, ನೀವ್ ಮಾಡ್ತಾ ಇರೋದು, ನೀವ್ ಹೇಳೋದು ತುಂಬಾ ಇನ್ಸ್ಪಿರೇಷನ್ ಆಗಿರುತ್ತೆ. ಇವಾಗ ನೀವ್ ಹೇಳಿರೋದ್ರಿಂದಾನೇ ನಾರ್ಮಲ್ ಆಗಿದ್ದು. ಆಮೇಲೆ ಆ ಕ್ಷಣನೂ ಅಷ್ಟೇ, ಅದನ್ನೇ ನೀವ್ ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಅವರು ಇಲ್ಲ ಬದುಕಲ್ಲ ಮಗು ಅಂತ ಹೇಳ್ಬೇಕಾದ್ರೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನೀವ್ ಹೇಳಿ. ಹಂಗ ಹೇಳ್ಬೇಕು ಅವ್ರಿಗೆ, ಒಳಗಡೆಯಿಂದ ಬರಕ್ಕೆ ಬದುಕದೇ ಇರೋ ಮಗು ಈ ಪ್ರಪಂಚದಲ್ಲಿ ಹೆಂಗ್ ಬದುಕತ್ತೆ ಬಿಡಿ ಸಾರ್ ಅಂತ ಹೇಳ್ಬೇಕು. ನಾಳೆ ಸಂಜೆವರೆಗೂ ಡೆಲಿವರಿ ಆಗಲ್ಲ, ಯೋಚನೆ ಮಾಡಿ, ನಾರ್ಮಲ್ ಆಗದೇ ಇಲ್ಲ ಅಂತ ಹೇಳಿದ್ದವ್ರು. ಅವ್ರು ಹೇಳಿ ಹೊಟ್ಟೆ ಬಗೆಯೋ ಬಕಾಸುರ್ರು ಅವರು, ಹೊಟ್ಟೆ ಬಗೆಯೋ ಜನ ಅವರು. ಅವ್ರ ನನಗೆ ಫೋನ್ ನಂಬರ್ ಕೊಡು, ಉಗಿತೀನಿ. ಮೆಕಾಲ್ವೇಟ್ ಅಂತೆ, ಮೆಕಾಲ್ವೇಟ್. ಏನೋ ಇವ್ರ ಅಪ್ಪನ್ಗೆ ಯಾರಿಗೂ ಸಿಗದಿರೋ ಭಾಷೆ ಇವ್ರದ್ದು. ಏನೋ ಫಾರಿನ್ ದೇಶದಿಂದ ಕಲ್ತ್ಕೊಂಡ್ ಬಂದು ಏನಪ್ಪ ಭಾರತ ದೇಶದಲ್ಲಿರೋರ್ಗೆ ಮಗು ಆಗುವಾಗ ತಾಯಂದ್ರಿಗೆ ಮೆಕಾಲ್ವೇಟ್ ಅಂತ ಹೇಳೋ ಬದಲು ಅದು ಮೋಷನ್ ತಿನ್ಕೊಂಡಿದೆ ಅಥವಾ ಅದು ಮಲ ತಿನ್ಕೊಂಡಿದೆ ಅಂತ ಹೇಳಕ್ಕೇನ್ ರೋಗ ಇವ್ರಿಗೆ ಸ್ಟೈಲ್ ಮಾಡೋದು ಮೆಕಾಲ್ವೇಟ್. ಅದು ಮಲ ತಿಂದ್ರೆ ಯಾರೋ ಸಾಯ್ತಾರೇನಾ? ಇಲ್ಲ. ಎಷ್ಟ್ ಜನ ನಮ್ ಭಾರತ ದೇಶದಲ್ಲಿ ತಾಯಂದ್ರು ಅಡಿಗೆ ಮನೇಲಿ ಕೆಲಸ ಮಾಡುವಾಗ ಮಗು ತಾನ್ ಮಾಡಿ ತಾನೇ ತಿನ್ಕೊಂಡು ಸತ್ತೋಗಿದ್ಯೇನಾ? ಇಲ್ಲ, ಸತ್ತಿಲ್ಲ. ಫ್ರೆಂಚ್ ಅಲ್ಲಿ ಜ್ವರ ಬಂದ್ರೆ ಮಲನ ಟ್ಯಾಬ್ಲೆಟ್ ಅಲ್ಲಿ ಹಾಕಿ ತಿನ್ಸ್ಬಿಡ್ತಾರೆ, ವಾಸಿ ಆಗತ್ತಂತೆ. ಅಂತದ್ದು ಮಲ ಅನ್ನೋದು ಪರಮ ಔಷಧ. ಅದು ಕಮಲ ಅಂದ್ರೆ ಶ್ರೇಷ್ಠವಾದ ಮಲ ಅಂತ ಅರ್ಥ. ಕಮಲ ಅಂತ ಹೆಸರೇ ಇಡ್ತಾರೆ. ಹೌದು. ಅಮಲ ಅಂತ ಹೆಸರಿಡ್ತಾರೆ, ಕೋಮಲ ಅಂತ ಹೆಸರಿಡ್ತಾರೆ. ಮಲ ಇಲ್ವಾ ಅಲ್ಲಿ? ಮಲ ತಿಂತಾರಂತೆ. ಮಲ ನಾವೆಲ್ಲ ತಿನ್ನೋದು ಎಷ್ಟು ಕಡೆ ಮಲ ತಿಂತೀವಿ ನಾವು ಯಾವ್ಯಾವ ಮಲ ತಿಂತೀವಿ ಹೇಳ ನಾವು? ಇವೆಲ್ಲ ದಿನ ಬೆಳಗ್ಗೆ ಎದ್ರೆ ಮೊಟ್ಟೆ ತಿಂತಾರೆ, ಅದು ಮಲದಿಂದ ಬರೋದಲ್ಲೇನಾ? ಹೌದೌದು. ಎಷ್ಟು ನಾವು ತಿನ್ನೋ ಆಹಾರಗಳಲ್ಲಿ ಎಷ್ಟು ಕ್ರಿಮಿಕೀಟಗಳು ಮಲ ಇಟ್ಟಿರಲ್ವ ಅಲ್ಲಿ? ಮಲಕ್ಕಿಂತ ಕೆಮಿಕಲ್ಸ್ ಇವಾಗ ಫುಲ್ ಎಲ್ಲ ಫುಡ್ ಇರೋದೇ ಕೆಮಿಕಲ್ಸ್ ಇಂದ ಅಲ್ಲ. ತಿಂದ್ರೆ ಮಗು ಸತ್ತೋಗುತ್ತಂತೆ. ಇಂತ ಮಲ ತಿಂತಾ ಇದಾರೆ ಇವರು, ಜನಗಳನ್ನ ದಾರಿ ತಪ್ಪಿಸಿ ಸಿಸೇರಿಯನ್ಗಳು ಮಾಡಿ ಇವ್ರು ತಿನ್ನೋ ಮಲದಿಂದ ಇವ್ರು ಸತ್ತೋಗ್ತಾರೆ. ಹೇಳ್ತಾ ಇದೀನಿ, ಪಾಪಿಗಳು. ವಿದ್ಯೆ ಬರುತ್ತೆ, ಕುಯ್ಯೋಕ್ ಬರುತ್ತೆ ಅಂತ ಹೇಳಿ ಕುಯ್ದು ಬಿಸಾಕ್ತಾ ಇದಾರೆ. ಮೊನ್ನೆ ಒಬ್ರು ಬಾಂಬೆಲಿ ಹೀರೋಯಿನ್ ಅಮ್ಮ ಹೆಂಗ್ ಬಿದ್ದು ಅಳ್ತಾ ಇದ್ಲು. ಆ ಅಮ್ಮನಿಗೆ ಜೀವನಾಂಶ ಇರೋದೇ ಹೀರೋಯಿನ್. ಅಮ್ಮ ಹೆಸರು ಹೇಳಲ್ಲ ನಾನು. ಅವ್ರ ಜೀವನ ಇರೋದೇ ಶರೀರದಿಂದ. ಶರೀರನ ಸ್ವಚ್ಛವಾಗಿ ಇಟ್ಕೋತಾರ ಅವರು, ನೀಟಾಗಿ ಕಾಣ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಬೆಲೆ ಇರೋದಿಲ್ಲ. ಹೌದು. ಅಂತ ಅವ್ರಿಗೆ ಇವರು ಸಂಪಾದನೆ ಮಾಡೋ 2 ಲಕ್ಷ ರೂಪಾಯಿಗೋಸ್ಕರ ಸಿಸೇರಿಯನ್ ಮಾಡಿಟ್ಟಿದ್ದಾರೆ. ಆ ಅಮ್ಮ ಅಳ್ತಾ ಇದ್ದಾಳೆ. ನಾನು ಮೊದ್ಲೇ ಹೇಳಿದ್ದೆ ಬೇಡ ಇಂಥವ್ರ ನಂಬೇಡ ಅಂತ. ಆ ಅಮ್ಮ ಇಲ್ಲೋ ಫೇಮಸ್ ಹಾಸ್ಪಿಟ್ಲು ಹಂಗೆ ಹಿಂಗೆ ಅಂತ ಹೋದ್ರು, ಕುಯ್ದ್ಬಿಟ್ರು. ಇವಾಗ ಅದನ್ನ ಹೊಟ್ಟೆ ಗೆರೆ ಕಾಣದಂಗೆ, ಕುಯ್ದಿರೋ ಜಾಗ ಸ್ಟಿಚಸ್ ಕಾಣದಂಗೆ ಕಾಸ್ಮೆಟಿಕ್ ಸರ್ಜರಿ ಮಾಡ್ಬೇಕು ಅಂತ ವಿದೇಶಕ್ಕೆ ಹೋಗಿದ್ದಾರೆ. ನೀನೆಷ್ಟು ಅದೃಷ್ಟವಂತೆ ನೋಡು, ಗೆದ್ಕೊಂಡಿದೀಯ, ಗೆದ್ದು ಬಂದಿದ್ಯಾ ನೀನು. 10 ನಿಮಿಷ ಗ್ಯಾಪ್ ಅಷ್ಟೇ ಅವ್ರು ಹೇಳಿದಿಕ್ಕೂ ಅವನು ಬಂದಿದ್ದಕ್ಕೂ. ಅವನ್ ದೇವಮಾನ್ವ ಅವನು. ನೋಡು ಅವನು ಹೆಂಗ್ ಹುಟ್ಟತಾನೆ ಅಂತ, ಅವನು ಹೆಂಗ್ ದೊಡ್ಡವನಾಗ್ತಾನೆ ನೋಡು. ಅವನು ತುಂಬಾ ವಿಶ್ವೇಶ್ವರ ಎಂತರನ್ನೂ ಆಗ್ಬೋದು. ಅವನು ಏನ್ ಜಗತ್ತೆಲ್ಲ ಬಯಸುವಂತ ಮಗು ಆಗ್ತಾನ ಅವನು. ನಿನ್ನಂತ ತಾಯಿ ಸಿಕ್ಕಿರೋದು ಅವನು ಪುಣ್ಯ. ಈ ಜಗತ್ತಲ್ಲಿ ಯಾವ್ಯಾವ ದೊಡ್ಡ ಮನುಷ್ಯರಿದಾರೆ ಅವರೆಲ್ಲ ತಾಯಿಯಿಂದ ಆಗಿರೋದೆ. ತಂದೆಯಿಂದ ಎಲ್ಲ ಇಲ್ಲ. ತಂದೆಯಿಂದ ಎಲ್ಲ ರಾಕ್ಷಸರಿಗೆ ದೇವತಾ ಮಕ್ಕಳು ಹುಟ್ಟಿದ್ದಾರೆ, ದೇವತೆಯರಿಗೆ ರಾಕ್ಷಸ ಮಕ್ಕಳು ಹುಟ್ಟಿದ್ದಾರೆ.
ಹಿರಣ್ಯಕಶಿಪುಗೆ ಪ್ರಹ್ಲಾದ ಹುಟ್ಟಿದ್ದು ಕಯಾದು ಇಂದ. ಕಯಾದು ಅನ್ನೋ ಪವಿತ್ರವಾದ ತಾಯಿಯಿಂದ. ಅದೇ ಪ್ರಹ್ಲಾದನಿಗೆ ಮತ್ತೆ ರಾಕ್ಷಸ ಹುಟ್ಟತಾನೆ. ಯಾಕೆಂದ್ರೆ ಅವನ ಹೆಂಡತಿ ರಾಕ್ಷಸಿ. ತಂದೆಯಿಂದ ಒಳ್ಳೇದು ಬರೋದಿಲ್ಲ, ತಾಯಿಯಿಂದಾನೇ ಬರೋದು. ಅರ್ಥ ಮಾಡ್ಕೊ, ನೀನ್ ಪವಿತ್ರವಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು. ಓಕೆ, ಸರಿ ಅವ್ರ ಹತ್ರ ಆಯ್ತು. ನಿನ್ ಗಂಡನು ತುಂಬಾ ಒಳ್ಳೆಯವನ್ ಇದನ್ ಬಿಡು, ತುಂಬಾ ಒಳ್ಳೆಯವನವನು. ಒಳ್ಳೆಯವರೇನೆ, ಒಳ್ಳೆಯವರೇ. ಚೆನ್ನಾಗಿರಿ ನೀವು. ಸರಿ ಅವ್ರ ಹತ್ರ, ಥ್ಯಾಂಕ್ ಯು.